ಕಾಂಗ್ರೆಸ್ ಪಕ್ಕಾನೇ ಬರ್ತದೆ ಸರ್. ಒಂದು 10,000 ಲೀಡು, 20,000 10,000 ಲೀಡ್ನಲ್ಲಿ ಬರ್ತಾರೆ ಯೋಗೇಶ್ CP ಅವರು. ಚನ್ನಪಟ್ಟಣ ಬಹಳ ಉದ್ಧಾರ ಆಗ್ಬಿಟ್ಟಿದ್ಯಾ, ಅಭಿವೃದ್ಧಿ ಆಗ್ಬಿಟ್ಟಿದ್ಯಾ? ಇದು ಏನು ಡೆವಲಪಿಂಗ್ ಇಲ್ಲ, ಏನೂ ಇಲ್ಲ. ಅವ್ರ ಸ್ವಾಸ್ಥ್ಯಕ್ಕೆ ಅವರು ಓಟ್ ಇಸ್ಕೋತಾರೆ. ಏನ್ ಜಮೀರಣ್ಣ ಖಾಲಿ ಅಂದ್ಬಿಟ್ರಲ್ಲ ಪಾಪ ಕುಮಾರಸ್ವಾಮಿಗೆ. ಅವ್ರವ್ರ ಫ್ರೆಂಡ್ ರೀ, ಅವ್ರು ಏನಾರ ಮಾಡ್ಕೊಳ್ಳಿ ಬಿಡ್ರಿ. ದುಡ್ಡು ಇಸ್ಕೊಂಡು ಓಟ್ ಮಾಡ್ತಾರಲ್ಲ. ಅವ್ರವ್ರಿಗೆ ತಕ್ಕಂತೆ ಮಾತಾಡ್ತಾರೆ. ಈಗ ಓಟು ಕ್ಯಾಶು ತಗೊಂಡಿದ್ದಾರೆ, ಓಟು ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಕಾನೇ ಬರ್ತದೆ ಸರ್. ಒಂದು 10,000 ಲೀಡು, 20,000 10,000 ಲೀಡ್ನಲ್ಲಿ ಬರ್ತಾರೆ ಯೋಗೇಶ್ CP ಅವರು. ಆದರೆ ಜನಗೋಸ್ಕರ ಯಾಕೆ ಕಾಯ್ತಾರದು ಅಂದರೆ ದುಡ್ಡುಗೋಸ್ಕರ ಕಾಯ್ತಾವ್ರೆ. ಯಾರು ದುಡ್ಡು ಕೊಡ್ತಾರೆ ಅಂತ ಅವ್ರಿಗೆ ಓಟ್ ಹಾಕ್ತಾವ್ರೆ ಇಲ್ಲಿ. ಹಂಗಾಗಿದೆ ಯೋಗ್ಯತೆ ಹಿಂಗೆ. ಈಗ ಅವ್ರು 3,000 ಕೊಟ್ರೆ ಇವ್ರು 6,000 ಕೊಟ್ಟಿದಾರಂತೆ, ನಿಜಾನ? ಅವರು ಹೇಳ್ತಾರೆ, ಅವ್ರು ಹೇಳ್ತಾರೆ. ನಿಮಗೆ ಕೇಳಿದ್ರೆ ನಾನು ಇಷ್ಟು ಇಸ್ಕೊಂಡಿದ್ದೀನಿ, ಇಷ್ಟು ಕೊಟ್ಟರೆ ನಾನು ಓಟ್ ಹಾಕಿದ್ದೀನಿ ಅಂತ ಹೇಳ್ತಾರೆ ಅವರು. ಆ ಥರ ಇದ್ದಾರೆ ಅವರು ಜನ. ನನ್ನ ಪ್ರಶ್ನೆ ಏನು ಗೊತ್ತಾ, ಈಗ ನೀವು ಎಲೆಕ್ಷನ್ ಟೈಮಲ್ಲಿ ದುಡ್ಡು ಇಸ್ಕೋತೀರಾ, ಆಮೇಲೆ ಗೆದ್ದ ನಂತರ ಅವರು ನಿಮ್ಗೆ ಕೈ ಕೊಟ್ಬಿಡ್ತಾರೆ. ನಾವು ದುಡ್ಡು ಕೊಟ್ಟಿದ್ದೀವಿ, ನೀವು ಓಟ್ ಹಾಕಿದ್ದೀರಾ, ನಾವ್ಯಾಕೆ ಅಭಿವೃದ್ಧಿ ಮಾಡ್ಬೇಕಂತ ಕೇಳ್ತಾರೆ. ಅದು ಎಲ್ಲ ಅವ್ರ ಯೋಚನೆ ಸರ್, ನಾವು ಏನೂ ಮಾಡೋಕ್ಕಾಗಲ್ಲ. ಸಾರ್ವಜನಿಕರಾಗಿ ನಾವು ಈ ರಸ್ತೆಯಲ್ಲಿ ಓಡಾಡ್ತಾ ಇರ್ತೀವಿ, ಇನ್ನೇನೋ ಸಮಸ್ಯೆಗಳಿರ್ತವೆ, ತಹಶೀಲ್ದಾರ್ ಆಫೀಸ್ ಇರಲ್ಲ. ಇರಲೇ ಇರ್ತದೆ ಅದು. ಆದರೆ ಅವರು ಜನಗೋಸ್ಕರಗೆ ಇದು ಮಾಡೋದು ಅಷ್ಟೇ. ಅವರು ಯಾರು ಈ ನಮ್ಮನ್ನ ನಾವೇ ಮಾರ್ಕೊಂಡಂಗೆ ದುಡ್ಡು ತಗೊಂಡ್ರೆ. ದುಡ್ಡು ತಗೊಳ್ಬೇಕಂದ್ರೆ ಅವರು ಸ್ವಲ್ಪ ಯಾರು ದುಡ್ಡು ಜಾಸ್ತಿ ಕೊಡ್ತಾರೆ ಅವ್ರ ಕಡೆ ಮಾತಾಡ್ತಾರೆ ಅಷ್ಟೇ. ದುಡ್ಡು ಬಗ್ಗೆ, ದುಡ್ಡುಗೋಸ್ಕರ ಇಲ್ಲಿ ಜನ ಕಾಯ್ತಾ ಇರೋದು ಅಷ್ಟೇ. ದುಡ್ಡು ಯಾರು ಜಾಸ್ತಿ ಕೊಡ್ತಾರೆ ಅವ್ರಿಗೆ ಓಟ್ ನಡೀತಾ ಇದೆ, ಹಂಗೆ ಇದೆ. ಅಂದರೆ ಬ್ರದರ್ ಏನು ಹೇಳ್ತೀರಿ? ಎಲೆಕ್ಷನ್ನು ಭಾಳ ದೊಡ್ಡ ಮಟ್ಟದಲ್ಲಿ ನಡೀತು ನಿಮ್ಮ ಚನ್ನಪಟ್ಟಣದಲ್ಲಿ. ಇಲ್ಲಿ ನೋಡಿದರೆ ದುಡ್ಡೆಲ್ಲ ಹಂಚಿ ಎಲೆಕ್ಷನ್ ಮಾಡಿದಾರಂತೆ. ಇಂಥವ್ರಿಂದ ಏನು ಅಭಿವೃದ್ಧಿ ನಿರೀಕ್ಷೆ ಮಾಡ್ತೀರಿ ನೀವು? ಸರ್, ಕಾಂಗ್ರೆಸ್ ದುಡ್ಡು ಸೇರೈತೆ. JDS ದುಡ್ಡು ಏಜೆಂಟ್ಗಳನ್ನ ತಿಂದಿರೋದು, ಇನ್ಯಾರು ತಿಂದಿಲ್ಲ ಸರ್. ದುಡ್ಡು ಕೊಟ್ಟಿದ್ದು ಒಳ್ಳೇದೇ ಹಾಗಾದ್ರೆ? ದುಡ್ಡು ಕೊಟ್ಟಿದ್ದು ಒಳ್ಳೇದಂತ ಹೇಳಲ್ಲ ಸರ್. ಕಾಂಗ್ರೆಸ್ ಗೆಲ್ಲುತ್ತೆ ಸರ್. ಕಾಂಗ್ರೆಸ್ ಹೆಂಗೆ ಹೇಳ್ತೀರಿ? ಈ ಬಾರಿ ವೋಟಿಂಗ್ ಕೂಡ ಚೆನ್ನಾಗಿ ಮಾಡಿದಿರಿ, 88%. ವೋಟಿಂಗ್ ಚೆನ್ನಾಗಾಗಿದೆ, ಆದರೆ ಯಾವತ್ತೂ ಈ ಥರ ಮಾಡಲಿಲ್ಲ. ದುಡ್ಡು ಹಂಚವ್ರೆ ಅವರು. ಒಟ್ಟು ಗೆಲ್ಲಬೇಕು ಅವ್ರಿಗೆ. ಗೆಲ್ಲಬೇಕು. ಆ ಥರ ಬೇಜಾನ್ ದುಡ್ಡು ಖರ್ಚು ಮಾಡವ್ರೆ. ಆದರೆ ಚನ್ನಪಟ್ಟಣ ಭಾಳ ಉದ್ಧಾರ ಆಗ್ಬಿಟ್ಟಿದ್ಯಾ, ಅಭಿವೃದ್ಧಿ ಆಗ್ಬಿಟ್ಟಿದೆಯಾ? ಇದು ಏನು ಡೆವಲಪಿಂಗ್ ಇಲ್ಲ, ಏನೂ ಇಲ್ಲ. ಅವ್ರ ಸ್ವಾಸ್ಥ್ಯಕ್ಕೆ ಅವರು ಓಟ್ ಇಸ್ಕೋತಾರೆ. ಯಾರಾದ ಪಕ್ಷ ಇರಲಿ, ಅವ್ರು ಗೆಲ್ಬಿಟ್ರೆ ಅಷ್ಟೇ. ಈಗ ದುಡ್ಡು ತಗೊಂಡು ಓಟ್ ಹಾಕ್ತಾರೆ, ಅಭಿವೃದ್ಧಿ ಮಾಡಿ ಅಂತ ಕೇಳಕ್ಕೆ ಮುಖ ಇರುತ್ತಾ? ಅವ್ರ ಜಾಗದಲ್ಲಿ ಓಟ್ ಹಾಕೋರು ಅವ್ರ ಮನೆಯಲ್ಲಿ. ಏನು ಡೆವಲಪಿಂಗ್ ಇಲ್ಲ, ಏನಿಲ್ಲ. ಚನ್ನಪಟ್ಟಣ ಕೆಲಸ ಕಾರ್ಯ ಇಲ್ಲ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾರೆ ಜನರು ಕೆಲಸಕ್ಕೆ. ಒಟ್ಟಿನಲ್ಲಿ ಡೆವಲಪ್ ಆಗಬೇಕು ಚನ್ನಪಟ್ಟಣ. ಹೇಳ್ತಾರಲ್ಲ, ಈಗ ದುಡ್ಡು ತೊಗೊಂಡು ಇಸ್ಕೊಂಡ್ರೆ ಹೋಗಿ ಮುಖ ಇರಲ್ಲ ಕೇಳಕ್ಕೆ, ಅಭಿವೃದ್ಧಿ ಮಾಡಿ ಅಂತ, ರೋಡ್ ಮಾಡಿ, ನಮಗೆ ಆಸ್ಪತ್ರೆ ಇಲ್ಲ ಆಸ್ಪತ್ರೆ ಕಟ್ಟಿಸ್ಕೊಡಿ ಅಂತ ಮುಖ ಇರಲ್ಲ ಕೇಳಕ್ಕೆ. ಇಸ್ಕೊಳ್ಳಿಲ್ವಲ್ಲ ಸರ್, ಅವರೇ ಬಂದು ಎಲ್ಲರಿಗೂ ಆಗ ಮುಖಕ್ಕೆ ಹೋಗಿಬೇಕು, ನಮಗೆ ನಿಮ್ಮ ದುಡ್ಡು ಬೇಡ, ಅಭಿವೃದ್ಧಿ ಮಾಡ್ರಪ್ಪ, ರಸ್ತೆ ಮಾಡಿಕೊಡಿ ಅಂತ. ಎಲ್ಲ ಆ ಥರ ಹೇಳೋರು ತುಂಬ ಜನ ಹೇಳವ್ರೆ. ಅಷ್ಟೆಲ್ಲ ಮಾತಾಡೋಕ್ಕೆ ಯಾರೂ ಇದು ಮಾಡಲ್ಲ. ಆ ಟೈಮ್ ಬಂದರೆ ಸಾಕು ದುಡ್ಡು. ಆ ಟೈಮಲ್ಲಿ ಯಾರೂ ನಿಂತು ಮಾತಾಡೋದು ಇಲ್ಲ. ಎಲ್ಲರೂ ಕಾರ್ಯಕರ್ತವ್ರಿಗೆ ಬಿಟ್ಟು ಕೆಲಸ ಮಾಡಿಸ್ಕೊಂಡಿರೋದು. ಅವರು ಎಲ್ಲೂ ಮುಂದೆ ಬಂದಿಲ್ವಲ್ಲ. ಹೆಂಗಾಗ್ತಿದೆ ಅಂದರೆ ತಥಾ ಪ್ರಜಾ ಯಥಾ ರಾಜ ಅಂತ. ಅಂದರೆ ನಾವು ದುಡ್ಡು ಇಸ್ಕೋತೀವಿ, ಅವರು ದುಡ್ಡು ಕೊಡ್ತಾರೆ, ಆಮೇಲೆ ಕೈ ಕೊಟ್ಟು ಹೋಗ್ಬಿಡ್ತಾರೆ. ನಾವು ನಮ್ಮ ಕೆಲಸದಿಂದನೇ ನಮಗೆ ಟೈಮ್ ಸಿಗಲ್ಲ. ಓಟ್ ಕೊಡಬೇಕಾಗಿತ್ತು, ಬಂದು ಓಟ್ ಹಾಕಿದ್ದೀವಿ. ನಾವು ಚನ್ನಪಟ್ಟಣಲ್ಲಿ ಇಲ್ಲ, ಬೆಂಗಳೂರಿಗೆ ಹೋಗ್ತೀವಿ ಕೆಲಸಕ್ಕೆ. ನೀವು ಯೋಗೇಶ್ವರ್ ಗೆಲ್ತಾರೆ ಅಂತೀರಾ? ಯೋಗೇಶ್ವರ್ ಗೆಲ್ತಾರೆ. ಎಷ್ಟು ಓಟಿಂದ ಗೆಲ್ಬೋದು? ಅದೆಲ್ಲ ಹೇಳೋಕ್ಕಾಗಲ್ಲ. ಎರಡಕ್ಕೂ ಇಬ್ರಿಗೂ ಇದು ನಡೆದಿದೆ. ಏನೇನು ಸರ್? 20 ಮೇಲೆ 30 ಒಳಗೆ ಗೆಲ್ತಾರೆ ಅವರು ಯೋಗೇಶ್ ಅವರು. ಕಾಂಗ್ರೆಸ್ 30,000 ಅಂತರದಿಂದ ಗೆಲ್ತಾರೆ. 30,000 ಒಳಗೆ, 20,000 ಮೇಲೆ ಕಾಂಗ್ರೆಸ್ ಬರ್ತದೆ. ಯೋಗೇಶ್ ಅಣ್ಣ ಬರ್ತಾರೆ. ಇದೆಲ್ಲ ಜಮೀರ್ ಅಹಮದ್ ಅಣ್ಣ, ನಮ್ಮ ಕಿಂಗು, ಟೈಗರು. ಏನು ಜಮೀರಣ್ಣ ಖಾಲಿ ಅಂದ್ಬಿಟ್ರಲ್ಲ ಪಾಪ ಕುಮಾರಸ್ವಾಮಿಗೆ. ಅವ್ರವ್ರ ಫ್ರೆಂಡ್ ರೀ, ಅವ್ರು ಏನಾರ ಮಾಡ್ಕೊಳ್ಳಿ ಬಿಡ್ರಿ. ಅನ್ಬಾರ್ದಲ್ವಾ? ಅವ್ರ ಮನೆಯಲ್ಲಿ ಒಂದಾಗಿ ಅಲ್ಲ, ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಇಬ್ರು ಊಟ ಮಾಡುವಾಗ ಅವಾಗ ಯಾರು ಕೇಳಲಿಲ್ಲ ಜಮೀರ್ ಅಹಮದ್ದು. ಈಗ ಕೆಪ್ಪಾಗಿದ್ರೆ, ಈಗ ನಾನು ವೈಟ್ ಇದ್ದೀನಿ, ನೀವು ವೈಟ್ ಅಂತೀರಾ. ನೀವು ಬಿಳಾಕಿದ್ದೀರಾ, ನಿಮಗೆ ನೀವು ಬಿಳಾಕಿರ್ತೀವಿ. ಇದು ಫ್ರೆಂಡ್ಶಿಪ್ಪು. ನೀವು ಒಂದು ಪಾತ್ರೆಯಲ್ಲಿ ಅನ್ನ ತಿಂದಿರೋದು ರೀ, ಮುದ್ದೆ ತಿನ್ನಿರೋದು. ಕುಮಾರಣ್ಣ ಅವರು ಕುಮಾರಣ್ಣ ಅವರು ಜಮೀರ್ ಅಹಮದ್ ತೀತರ್ ತಿಂದಿದ್ದಾರೆ. ಅವ್ರ ತಟ್ಟೆಯಲ್ಲಿ ಇವರು ಜಮೀರ್ ಅಹಮದ್ ಮುದ್ದೆ ತಿಂದಿದ್ದಾರೆ. ಏನೋ ಫ್ರೆಂಡ್ಶಿಪ್ ಇಂದ ಅಂದಿದ್ದಾರೆ ಅಂತ ಇಲ್ಲ, ಮುದ್ದೆ ಬೀಳಾಕಿಲ್ಲ, ತೀತರು ರೆಡಿ ಇರ್ತದೆ. ಇಬ್ರು ತಿಂತಾರ. ಒಂದು ಪಾತ್ರೆ ತಿನ್ನುವಾಗ ಯಾರು ನೋಡಿದ್ದೀರಾ? ಏನೋ ಪ್ರೀತಿಯಿಂದ ಅಂದಿರ್ಬೇಕು ಜಮೀರು. ಅಷ್ಟೇ, ಇನ್ನೇನಿಲ್ಲ. ಅವರೆಲ್ಲ
ಫ್ಯಾಮಿಲಿಯವರು ಒಂದು ಜಮೀರ್ ಅಹ್ಮದ್ ಅವನು ಯಾವನು ಹೇಳ್ದಂತ ನಮಗೆ ಯಾಕೆ ಸರ್ ಅವನದು ಅಯ್ಯೋ ಅವನದು ಬುಡ್ಬಳಿ ಸರ್ ಅವನದು ಜಮೀರ್ ಅಹ್ಮದ್ ಕೂದಲಲ್ಲ ಅವ್ನು ಮೀಸೋದು ಒಂದು ಕೂದಲು ಮುಟ್ಟಕ್ಕಾಗೋದಿಲ್ಲ ಜಮೀರ್ ಅಹ್ಮದ್ದು. ಈಗ ಅವ್ನು ಹೇಳ್ತಾರಲ್ಲ ನಾಳೆ ದಿವಸ ಅವರು ಕುಮಾರಸ್ವಾಮಿ ಇವ್ರು ಒಂದಾಗ್ಬಿಟ್ರೆ ಏನು ಮಾಡ್ತಾರ ಫ್ರೆಂಡ್ಸನ್ನೇ ಈ ಪರಿಜಮನಲ್ಲಿ ಅಣ್ಣ ತಮ್ಮೆಯಿಂದನೂ ಫ್ರೆಂಡ್ಸು ಜಾಸ್ತಿ ಕ್ಲೋಸ್. ಅದು ಯಾರು ಏನು ಮಾಡೋಕ್ಕಾಗೋದಿಲ್ಲ. ಅರ್ಥ ಆಯಿತು. ಅವರ ಫ್ರೆಂಡ್ ಇದೆ ಏನೋ ಮಾತಾಡ್ಕೊಳ್ಳಿ ಹೇಳ್ಕೊಳ್ಳೋ ಕುಳ್ಳ ಅಂತಾರೆ, ಇವ್ರು ಬ್ಲ್ಯಾಕ್ ಅಂತಾರೆ ಅಷ್ಟೇ. ಇದರಲ್ಲಿ ಏನಿದೆ? ತಪ್ಪೇನಿಲ್ಲ ಸರ್ ಇದರಲ್ಲಿ. ಸುಮ್ಮನೆ ನಮ್ಮಂಥವ್ರಿಗೆ ಎಲ್ಲ ಹೇಳ್ಬಿಟ್ಟು ಜಗಳ ಆ ಕಾಲ ಹೋಯ್ತು. ಯಾರು ಈಗ ಅವರು ಯಾರು ಹೇಳ್ದ ಇವ್ರು ಹೇಳ್ದ ಅಂತ ಇಲ್ಲ, ಅವರೆಲ್ಲ ಒಂದು ಸಾರ್ ಬಿಡಿ. ಜಮೀರ್ ಅಹ್ಮದ್ಗೆ ಅವ್ನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಅದು ತಪ್ಪದು. ಅವ್ರದ್ದು ಒಂದು ಮೀಸನ್ನು ಮುಟ್ಟಕ್ಕಾಗೋದಿಲ್ಲ. ಏನು ಸರ್ ಯಜಮಾನ್ರೆ, ಈಗ ನೀವು ಭಾಳ ಹಿರಿಯರಿದ್ದೀರಿ, ರಿಸಲ್ಟ್ ಕಾಯ್ತಾ ಇದ್ದೀವಿ. ನಮಗೆ ಇನ್ನೇನು ಸಮೀಕ್ಷೆ ಕೇಳಕ್ಕೆ ಹೋಗ್ಬೇಡಿ, ಆಗಿದೆ ಅಲ್ವಾ, ಓಕೆ ಆಗಿದೆ. ಈಗ ಏನು ಹೇಳಿದ್ರು ಅದು ರಿಸಲ್ಟಿಗೆ ಮಾತ್ರ ಕಾಯ್ತಾ ಇದ್ದೀವಿ ನಾವು, ಅಷ್ಟು ಓಕೆ. ಒಂದು ಬೇಜಾರು ಏನು ಗೊತ್ತಾ, ದುಡ್ಡು ಇಸ್ಕೊಂಡು ಓಟ್ ಮಾಡ್ತಾರಲ್ಲ. ಅವರ ಈಗ ಹೇಳಿಲ್ವಾ ಇವರು ಎಷ್ಟು ಡಿಫ್ರೆಂಟ್ ಎಷ್ಟು ಕೇಳ್ತಾ ಇದ್ದೀರಿ, ಅವ್ರವ್ರಿಗೆ ತಕ್ಕಂತೆ ಮಾತಾಡ್ತಾರೆ. ಈಗ ಓಟು ಕ್ಯಾಶು ತಗೊಂಡಿದ್ದಾರೆ, ಓಟು ಹಾಕಿದ್ದಾರೆ. ಓಟ್ ತಗೋಬಾರ್ದು ಅಲ್ಲ, ಕ್ಯಾಶ್ ತಗೋಬಾರ್ದು ಅಂತ ಅವ್ರ ಬಾಯಲ್ಲೇ ಬರ್ತದೆ. ಆಮೇಲೆ ಜವಾಬ್ದಾರಿನೂ ಇರುವುದಿಲ್ಲ ಅಂತ ಒಂದು ಬಂದಿರ್ತದೆ. ಅದಕ್ಕೇನಾಗುತ್ತೆ, ನಮ್ಮ ಮೆಂಟಾಲಿಟಿಯಿಂದ ನಾವು ಕತೆ ಮಾತ್ರ ಓಟ್ ಮಾತ್ರ ಮಾಡಿದ್ದೀವಿ. ಈಗ ನಾವು ಫೋರ್ಸಾಗಿ ಮಾತಾಡ್ಬೋದು, ಇಲ್ಲಿ ನಾವು ಫೋರ್ಸಾಗಿ ಮಾತಾಡ್ಬೋದು, ವ್ಯಕ್ತಿ ಬಗ್ಗೆ ಮಾತಾಡ್ಬೋದು, ಅವ್ನು ಹಂಗೆ ಇವ್ನು ಹಿಂಗೆ ಅಂತ. ಆ ಸ್ಪಾಟ್ಗೆ ಹೋದಾಗ ಮಾತ್ರ ನಮಗೆ ಏನಂತ ನನಗೆ ಉದ್ದೇಶ ಚನ್ನಪಟ್ಟಣಕ್ಕೆ ಒಳ್ಳೇದು ಮಾಡೋನು ಅವನೇ ಬರಲಿ ಅವನೇ ಬರಲಿ ಎಲ್ಲ ಆಳಿದ್ದಾರೆ. ಇಲ್ಲಿ ಮುಸ್ಲಿಮ್ಸ್ ಆಳಿದ್ದಾರೆ. ಮುಸ್ಲಿಮ್ಸ್ ಹಿಂದೆ ಸಾದತ್ ಅಲಿ ಅವರು ಮುಸ್ಲಿಮ್ಸ್ ವಿನ್ನರಾಗಿ ಬಂದಿದ್ದರು. ಮುಸ್ಲಿಮ್ಸ್ ಆಳಿದ್ದಾರೆ. ಅವ್ರ್ಯಾರು ಇವ್ರ್ಯಾರು ಎಲ್ಲ ಚನ್ನಪಟ್ಟಣ ತಾಲೂಕಿನವ್ರು, ಇಲ್ಲಿರೋರೆಲ್ಲ ಚನ್ನಪಟ್ಟಣ ತಾಲೂಕಿಯವರೇ. ಯಾರು ನಾನೇ ಅವ್ನು ಯಾರು ಬೆಂಗಳೂರಲ್ಲಿ ಯಾರವನು ಅಂದರೆ ಅವ್ರೇನು ಹೇಳ್ತಾರೆ, ಹಿಂದೂ ಮುಸ್ಲಿಮ್ಸ್ ಬರಲ್ಲ. ನಾನು ಚನ್ನಪಟ್ಟಣದ ಚನ್ನಪಟ್ಟಣ ನಾನು ಅಂತಾರೆ, ಹಿಂದೂ ಮುಸ್ಲಿಮ್ಸ್ ಬರಲ್ಲ. ಚನ್ನಪಟ್ಟಣ ವ್ಯಕ್ತಿ ಒಳ್ಳೇದಾಗಬೇಕು ಅನ್ನೋದನ್ನು ಕಾಯ್ತಾ ಇದ್ದೀವಿ. ನಮ್ಮ ಮುಂದಿನ ಆಳುವಂಥದ್ದು ಚನ್ನಪಟ್ಟಣಕ್ಕೆ ಒಳ್ಳೇದಾಗಿ ಮುಂದೆ ಆಳುವಂಥವ್ರು ಯಾರೇ ಕಾರಣಕ್ಕೆ ಕಾಯ್ತಾ ಇದ್ದೀವಿ. ಮಾಡಿಬಿಟ್ಟಿದ್ದೀವಿ, ಈಗ ಹೇಳಕ್ಕೆ ಬರಲ್ಲ. ಭಾಳ ಚೆನ್ನಾಗಿ ಮಾತಾಡಿದ್ರಿ. ನಾಗರಿಕರಿಗೂ ಮತದಾರರಿಗೂ ಅನ್ನೋ ಜವಾಬ್ದಾರಿ ಇರುತ್ತೆ. ಅಂದರೆ ನಾಗರಿಕರ ಜವಾಬ್ದಾರಿ ಮಾತಾಡೋ ಇವತ್ತು ಒಂದು ಸಂತೋಷ ಕಂಡೆ ನಾನು. ಚನ್ನಪಟ್ಟಣ ನೆನ್ನೆ ಮೊನ್ನೆಯಿಂದ ಮೊನ್ನೆ ಸುಮಾರು ದಿವಸದಿಂದ ಅದು ಬಿಡಿ ಡಿಫ್ರೆಂಟು. ನೆನ್ನೆ ಮಾತ್ರ ಸಂತೋಷ ಕಂಡೆ ನಾನು. ಯಾರಿಗೆ ಸಂತೋಷ ಆಗಲಿಲ್ಲ? ನೆನ್ನೆ ಯಾರಿಗೆ ಸಂತೋಷ ಆಗಲಿಲ್ಲ? ನಿಮಗೆ ಖುಷಿ ಆಯಿತು? ಎಲ್ಲ ಜನನೂ ಸಂತೋಷವಾಗಿದ್ದಾರೆ. ಇವತ್ತು ತಾಟಗಾಲಿಗೆ ಹೋಗಿ ನಮಗೆ ಖುಷಿ, ಅವ್ರಿಗೆ ಅವ್ರ ಖುಷಿ, ಎಲ್ಲರೂ ಖುಷಿಯಾಗಿದ್ದಾರೆ. ದುಡ್ಡು ತೊಗೊಂಡು ಅದು ಮ್ಯಾನ್ಯುವಲ್ ಯಾರು ಹೇಳ್ಕೊಳ್ಳಿಲ್ಲ. ಆ ಥರ ಯಾರು ಹೇಳ್ಕೊಳ್ಳಿಲ್ಲ. ಆ ಥರ ಒಂದು ಚನ್ನಪಟ್ಟಣಕ್ಕೆ ಒಳ್ಳೇದು ಮುಂದಕ್ಕೆ ಒಳ್ಳೇದು ಮಾಡುವಂಥವ್ರು ನಮಗೆ ಕಾಣಲಿ ಅಂತ ನಾನು ಕಾಯ್ತಾ ಇದ್ದೀನಿ ಅಷ್ಟೇ. ಯಾರಾಗಲಿ ಇವರಾಗಲಿ ರಿಮಾರ್ಕ್ ಯಾರು ಬೇಕಾದ್ರೂ ಹೇಳ್ಬೋದು. ನೋಡಿ, ಈಗ ಅವ್ರು ಮಾತಾಡಿದ್ರು ಇವ್ರು ಮಾತಾಡಿದ್ರು ವ್ಯಕ್ತಿ ಬಗ್ಗೆ ಪೇಶ್ ಮಾಡೋದಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.